ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಮ್ಮ ದಾಸವಾಳ ಗಿಡಗಳಲ್ಲಿ ನಿನ್ನೆಯಿಂದ ಇವತ್ತುವರೆಗೆ ಇಷ್ಟೊಂದು ಹೂವಾಗಿದೆ. ಇಷ್ಟೆಲ್ಲ ಹೂವಾಗಬೇಕು, ಮೊಗ್ಗುಗಳಿರಬೇಕು, ನಾಳೆ ಅರಳೋ ಅಂಥದ್ದು, ನಾಳಿದ್ದು ಅರಳೋ ಅಂಥದ್ದು. ಹೂವಿನ ಕೆಳಗೆಲ್ಲ ನೋಡಿ ಎಷ್ಟು ಮೊಗ್ಗಿದೆ, ನಿಮಗೆ ಗೊತ್ತಾಗುತ್ತೆ. ಈಗೆಲ್ಲ ಇಷ್ಟೆಲ್ಲ ಮೊಗ್ಗು ಹೂಗಳು ಪದೇ ಪದೇ ಬರಬೇಕು ಅಂತಂದರೆ ನಾವು ಒಳ್ಳೆ ಫರ್ಟಿಲೈಸರ್ನ ಈ ಗಿಡಗಳಿಗೆ ಬೆಳೆಸಬೇಕು. ನೋಡಿ, ಎಷ್ಟೊಂದು ಗಿಡನೂ ಕೂಡ ಬುಷಿಯಾಗಿದೆ. ತಂದಾಗ ಈ ಗಿಡ ತುಂಬ ಚಿಕ್ಕದಾಗಿತ್ತು, ಎಲೆಗಳು ಕೂಡ ಎಷ್ಟು ಶೈನಿಯಾಗಿ ಗಟ್ಟಿಯಾಗಿದೆ ನೋಡ್ಬೋದು. ಈಗೆಲ್ಲ ಇರಬೇಕಂದ್ರೆ ಇದಕ್ಕೆ ಒಂದು ಒಳ್ಳೆ ಫರ್ಟಿಲೈಸರ್ನ ಬಳಸಬೇಕು. ನಾವು ಬಳಸೋಂಥ ಫರ್ಟಿಲೈಸರು ಇಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂದರೆ ಖುಷಿ ಅನಿಸುತ್ತೆ. ಹಾಗೆ ಈ ಗಿಡನ ಬೆಳೆಸೋದ್ರ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ತುಂಬ ಬಿಸಿಲಿರೋಂಥ ಜಾಗದಲ್ಲಿ ನಾವು ದಾಸವಾಳ ಗಿಡಗಳನ್ನು ಇಡಬೇಕು. ಒನ್ ಡೇ ಫುಲ್ ಬಿಸಿಲಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇದಕ್ಕೆ 4 ಗಂಟೆವರೆಗಾದರೂ ಬಿಸಿಲು ಬರೋವಂಥ ಜಾಗದಲ್ಲಿ ನಾವು ಈ ಗಿಡವನ್ನು ಇಡಬೇಕಾಗತ್ತೆ. ಆಗ ನಾವು ಒಳ್ಳೆ ಹೂಗಳನ್ನ, ಆರೋಗ್ಯವಂತ ಗಿಡವನ್ನು ನೋಡ್ಬೋದು. ನೀರಿನ ವಿಚಾರದಲ್ಲಿ ಹೇಳೋದಾದರೆ ನಾವು ಪಾಟ್ನಲ್ಲಿ ಇರೋದ್ರಿಂದ ಡೈಲಿ ಒಂದೇ ರೀತಿಯ ನೀರನ್ನು ಹಾಕಬೇಕು. ಅಂದರೆ ಅದು ಸಮಯವನ್ನು ನಾವು ಕರೆಕ್ಟಾಗಿ ಗಮನ ಇಟ್ಕೊಂಡು ಒಂದೇ ಟೈಮ್ ಮೇಂಟೈನ್ ಮಾಡಬೇಕು. ಆಗ ಕೂಡ ನಾವು ಒಳ್ಳೆ ಹೂಗಳನ್ನ ನಿರೀಕ್ಷೆ ಮಾಡ್ಬೋದು. ಹಾಗೆ ಈ ಗಿಡಗಳಿಗೆ ರೋಗಗಳ ಬಗ್ಗೆ ಹೇಳಬೇಕಂದ್ರೆ ಈಗ ಚಳಿಗಾಲ ಆಗಿರೋದ್ರಿಂದ ನೋಡಿ ಈ ರೀತಿ ರೋಗಗಳು ಈ ಗಿಡಗಳಿಗೆ ಬರ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ದಾಸವಾಳ ಗಿಡಗಳು ಇದೆ ಅಂದರೆ ಫರ್ಟಿಲೈಸರ್ ಅಂತೂ ನಾವು ಇಟ್ಕೊಂಡೇ ಇರಬೇಕು. ಫರ್ಟಿಲೈಸರ್ ಅಂತ ಅಥವಾ ಔಷಧಿ ಅಂತೇಳಿ ತುಂಬ ಏನು ಖರ್ಚು ಮಾಡಿ ತರೋ ಅಂಥದ್ದೇನಿರಲ್ಲ. ನಾವೊಂದು ನೀಮ್ ಆಯಿಲ್ ಇಟ್ಕೋಬೋದು, ಅಥವಾ ನಮಗೆ ಬೇವಿನ ಸೊಪ್ಪೆಲ್ಲಾದರೂ ಸಿಗುತ್ತೆ ಅಂತಂದರೆ ಅಂಥವರು ಬೇವಿನ ಸೊಪ್ಪಿನ ರಸವನ್ನು ಮಾಡಿ ಈ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಹೋಗುತ್ತೆ. ಸ್ಪ್ರೇ ಮಾಡೋದು ಅಂದರೆ ನಾವು ಒಂದು ಸರಿ ಮಾಡಿದ ತಕ್ಷಣ ಏನು ವಾಸಿ ಆಗೋಲ್ಲ. ನಾವು ಅದನ್ನು ಸುಮಾರು ದಿವಸ ಸ್ಪ್ರೇ ಮಾಡ್ತಾನೆ ಇರಬೇಕು. ಮತ್ತು ರೋಗ ಬರದೇ ಇರೋಂತಹ ಗಿಡಗಳಿಗೂ ಕೂಡ ನಾವು ಸ್ಪ್ರೇ ಮಾಡ್ತಾ ಇರಬೇಕು. ಆಗ ಗಿಡಗಳಲ್ಲಿ ಈ ರೀತಿ ರೋಗ ಅಂತ ಆದಂತಹ ಸಂದರ್ಭದಲ್ಲಿ ಸ್ಪ್ರೇ ಮಾಡೋದ್ರಿಂದ ರೋಗ ವಾಸಿಯಾಗುತ್ತೆ. ಯಾವುದೇ ರೋಗ ಆದ್ರೂ ಕೂಡ ಒಂದು ಸಾರಿ ಈ ರೀತಿ ಕ್ಲೀನ್ ಮಾಡಿಬಿಡಿ. ನೀರಿಂದ ಕ್ಲೀನ್ ಮಾಡಿದ್ರೂ ಪರವಾಗಿಲ್ಲ, ಸ್ಪ್ರೇ ಮಾಡಿಕೊಂಡು ನೀರು ಹಾಕಿ ಕ್ಲೀನ್ ಮಾಡಿದ್ರೂ ಪರವಾಗಿಲ್ಲ. ಈ ರೀತಿ ಕ್ಲೀನ್ ಮಾಡಿಕೊಂಡು ಆನಂತರ ನಾವು ಫರ್ಟಿಲೈಸರ್ಗಳನ್ನ ಸ್ಪ್ರೇ ಮಾಡೋದು ಒಳ್ಳೆಯದು. ಕರಿ ಚುಕ್ಕೆ ರೋಗ ಇರ್ಬೋದು, ಬಿಳಿ ಚುಕ್ಕೆ ರೋಗ ಇರ್ಬೋದು, ಮಿಲಿಬಗ್ಸ್ ಇರ್ಬೋದು, ಎಲೆಗಳಲ್ಲಿ ಹಿಂಭಾಗದಲ್ಲಿ ಬರುವಂತಹ ರೋಗ ಇರ್ಬೋದು, ಅದೇನೇ ಆಗಿದ್ರೂ ಸರಿ, ಒಟ್ಟಿನಲ್ಲಿ ಆ ಔಷಧಿಗಳಿಂದನೇ ಈ ರೋಗಗಳೆಲ್ಲ ವಾಸಿ ಆಗ್ತವೆ. ಆದರೆ ಒಂದು ಕಡೆ ವಾಸಿ ಆಗುತ್ತೆ, ಇನ್ನೊಂದು ಕಡೆ ರೋಗ ಬರ್ತಾನೆ ಇರುತ್ತೆ. ಅದನ್ನು ನಾನು ತುಂಬ ಸಾರಿ ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಹಾಗಾಗಿ ನಾವು ಒಂದು ಸಾರಿ ಸ್ಪ್ರೇ ಮಾಡಿದ ತಕ್ಷಣ ವಾಸಿ ಏನೂ ಆಗಲ್ಲ ರೋಗ. ನಮ್ಮ ಕೈಯಲ್ಲಿ ಔಷಧಿ ಬಾಟ್ಲಿ ಇರಲೇಬೇಕು ಅಂತ ಹೇಳಿದ್ರು ತಪ್ಪಾಗಲ್ಲ. ಹಾಗೆ ಈ ರೀತಿ ರೋಗ ಬಂದಂತಹ ಸಂದರ್ಭಗಳಲ್ಲಿ ನಾವು ಅದನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ ನಾವು ನೀಮ್ ಕೇಕನ್ನು ಕೂಡ ಬಳಸ್ಬೋದು. ಈ ನೀಮ್ ಕೇಕನ್ನ ಒಂದು ಹಿಡಿಯಷ್ಟು ಮಣ್ಣಿನಲ್ಲಿ ಕೊಡೋದ್ರಿಂದ ಕೂಡ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆಯೇ ಈ ನೀಮ್ ಕೇಕ್ ಪೌಡರ್ನ ನಾವು ನೀರಿನಲ್ಲಿ ನೆನೆಸಿ ಆ ನೀರನ್ನ ಸ್ಪ್ರೇ ಮಾಡೋದ್ರಿಂದನೂ ಕೂಡ ಗಿಡಗಳಿಗೆ ಬರುವಂತಹ ರೋಗವನ್ನು ನಾವು ತಡೆಗಟ್ಟಬಹುದು. ಈ ಎಲ್ಲ ಮಾರ್ಗಗಳನ್ನು ಅನುಸರಿಸಿದಾಗ ಗಿಡದಲ್ಲಿನ ರೋಗಗಳನ್ನು ನಮಗೆ ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಸಂಕ್ಷಿಪ್ತವಾಗಿ ಈ ಗಿಡದ ಬೆಳವಣಿಗೆ ಬೆಳೆಸೋ ರೀತಿ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಈ ಗಿಡಕ್ಕೆ ನಾನು ಇಷ್ಟೆಲ್ಲ ಹೂ ಬರಬೇಕಾದ್ರೆ, ಇಷ್ಟೆಲ್ಲ ಮೊಗ್ಗು ಹೂವು ಎಲ್ಲ ಈ ಚಳಿಗಾಲದಲ್ಲಿ ಬರಬೇಕಾದ್ರೆ ಏನು ಹಾಕಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ನಾನು ಸ್ವಲ್ಪ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ಯಾವಾಗಲೂ ಕೊಡೋದು ನನ್ನ ಅಭ್ಯಾಸ, ಕೊಡ್ತಾನೇ ಇದ್ದೀನಿ. ಆದರೆ ಆ ಥರ ಎಲ್ಲ ನಮಗೆ ಮಾಡಿ ಫರ್ಟಿಲೈಸರ್ನ ರೆಡಿ ಮಾಡಿ ಕೊಡೋಕ್ಕಾಗಲ್ಲ ಅನ್ನೋ ಅಂಥವ್ರಿಗೆ ನಾನಿವತ್ತು ಒಂದು ಫರ್ಟಿಲೈಸರ್ನ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಈ ಫರ್ಟಿಲೈಸರ್ಗಳನ್ನು ಮೀಶೋಯಿಂದ ಆನ್ಲೈನಲ್ಲಿ ತರಿಸ್ಕೊಂಡಿರೋ ಅಂಥದ್ದು. ಅದರಲ್ಲಿ ನನಗೆ ಬಯೋ DAP ಬಂದಿದೆ, ಆರ್ಗ್ಯಾನಿಕ್ DAP, ಬಯೋ ಆರ್ಗ್ಯಾನಿಕ್ DAP ಬಂದಿದೆ, ನೀಮ್ ಕೇಕ್ ಬಂದಿದೆ, ಮಸ್ಟರ್ಡ್ ಕೇಕ್ ಬಂದಿದೆ, ಬೋನ್ ಮೀಲ್ ಬಂದಿದೆ, ಹಾಗೆ ಎಪ್ಸಮ್ ಸಾಲ್ಟು. ಈ 5 ಫರ್ಟಿಲೈಸರು ನನಗೆ ಆನ್ಲೈನಿಂದ 200 ರೂಪಾಯಿಗೆ ತರಿಸ್ಕೊಂಡಿದ್ದೀನಿ. 180-200 ಇರಬೇಕು. ಇದನ್ನು ನಾನು 2ನೇ ಬಾರಿ ತರಿಸ್ಕೊಂಡಿದ್ದೀನಿ ಈ ಫರ್ಟಿಲೈಸರ್ನ. ಯಾರು ಅವಶ್ಯಕತೆ ಇದೆ ಅನ್ನೋವಂಥವರು ನೀವು ಆನ್ಲೈನ್ನಲ್ಲಿ ಮೀಶೋಯಿಂದ ತರಿಸ್ಕೊಳ್ಬಹುದು.
ಬನ್ನಿ ಈ ಫರ್ಟಿಲೈಸರ್ ಹೇಗೆ ಬಳಸೋದು ಅಂತ ನೋಡೋಣ. ಫರ್ಟಿಲೈಸರ್ ಓನಾಗಿ ತಯಾರು ಮಾಡಿ ಹಾಕೋಕ್ಕಾಗಲ್ಲ ಅನ್ನೋರು ಈ ಬಯೋ ಆರ್ಗ್ಯಾನಿಕ್ DAPಯನ್ನು ಕೂಡ ಫರ್ಟಿಲೈಸರ್ ಆಗಿ ಗಿಡಗಳಿಗೆ ಬಳಸ್ಬೋದು. ಈ ಫರ್ಟಿಲೈಸರನ್ನು ನಾನು ಆನ್ಲೈನಿಂದ ತರಿಸ್ಕೊಂಡಿದ್ದೀನಿ. ಇದನ್ನು ನಾನು ಮೀಶೋಯಿಂದ ಸುಮಾರು ಪ್ಯಾಕ್ಗಳು ಒಟ್ಟಿಗೆ ಬರೋ ಥರ ತರಿಸ್ಕೊಂಡಿದ್ದೀನಿ. ಇದು 100% ಆರ್ಗ್ಯಾನಿಕ್ ಆಗಿದೆ. ಹಾಗೆ ಇದರಲ್ಲಿ ಫಾಸ್ಫರಸ್ ಇದೆ. ಫಾಸ್ಫರಸ್ ಇರೋದ್ರಿಂದ ಗಿಡದ ಎಲೆಗಳು ತುಂಬ ಚೆನ್ನಾಗಿ ಬರ್ತದೆ. ಜಿಂಕ್ ಕೋಟೆಡ್ ಆಗಿದೆ ಈ ಫರ್ಟಿಲೈಸರು. ಇದನ್ನು ಹೇಗೆ ನಾನು ಕೊಟ್ಟೆ ಅಂತ ತೋರಿಸ್ತೇನೆ ನೋಡಿ. ಇದು ಉದ್ದಿನ ಕಾಳು ಥರ ಕಪ್ಪಗಿದೆ. ಈ ಫರ್ಟಿಲೈಸರ್ನ ನಾವು ಸುಮಾರು ಒಂದು 1/2 ಸ್ಪೂನಷ್ಟು ನಾವು ಗಿಡದ ಮಣ್ಣಿನ ಜೊತೆ ಮಿಕ್ಸ್ ಆಗೋದಕ್ಕೆ ಕೊಡೋಣ. ಹೀಗೆ ಕೊಡೋದ್ರಿಂದ ನಿಧಾನವಾಗಿ ನಾವು ನೀರು ಹಾಕ್ದಂತಹ ಸಂದರ್ಭದಲ್ಲಿ ಈ ಫರ್ಟಿಲೈಸರು ಕರಗಿ ಗಿಡಕ್ಕೆ ನಿಧಾನವಾಗಿ ತನ್ನಲ್ಲಿರುವಂತಹ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸುತ್ತೆ. ಯಾವಾಗಲೂ ನಾವು ಈ ಫರ್ಟಿಲೈಸರ್ನ ಈ ಥರ ಫರ್ಟಿಲೈಸರ್ಗಳನ್ನ ಕೊಟ್ಟ ನಂತರ ನಾವು ಗಿಡದ ಫರ್ಟಿಲೈಸರ್ ಕೊಟ್ಟಂಥ ಜಾಗಕ್ಕೆ ನಾವು ನೀರು ಹಾಕಬೇಕು. ಆಗ ಫರ್ಟಿಲೈಸರು ನೀಟಾಗಿ ಕರಗಿ ಗಿಡಗಳಿಗೆ ತಲುಪೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ರೀತಿ ಫರ್ಟಿಲೈಸರ್ನ ಬಳಸಿದ ನಂತರ ನಾವು ಮತ್ತೆ ಇದರ ಮೇಲೆ ಮಣ್ಣು ಮುಚ್ಚಬೇಕು. ನಾನು ಒಂದು 2 ಕಡೆ ಕೊಡ್ತಾಯಿದ್ದೀನಿ. ಒಂದು 4 ಕಾಳಿನಷ್ಟು ಫರ್ಟಿಲೈಸರ್ನ ಒಂದೇ ಕಡೆ ಕೊಡಲಿಲ್ಲ, ಯಾಕೆಂದರೆ ಸ್ವಲ್ಪ ಕೊಡ್ತಾ ಇರೋದ್ರಿಂದ ಒಂದು 2 ಕಡೆ ಫರ್ಟಿಲೈಸರ್ನ ನಾನು ಹಾಕ್ತಾಯಿದ್ದೀನಿ. ಹಾಗೆ ಈ ಫರ್ಟಿಲೈಸರನ್ನು ನೀವು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕೋದಕ್ಕೆ ಹಿಂಸೆ ಅನ್ನೋ ಅಂಥವರು 1 ಲೀಟರ್ ನೀರಿನಲ್ಲಿ 1 ಸ್ಪೂನ್ ಫರ್ಟಿಲೈಸರ್ನ ಮಿಕ್ಸ್ ಮಾಡಿ ಕರಗಿಸಿ ಅದನ್ನು ಗಿಡಗಳಿಗೆ ನೀವು ಫರ್ಟಿಲೈಸರ್ ಆಗಿ ಕೊಡ್ಬೋದು. ಇಲ್ಲ ಅಂದರೆ ಇದ್ರ ಜೊತೆಗೆ ನೀವು NPKಯನ್ನು ಕೂಡ ಆ್ಯಡ್ ಮಾಡಿ ಸೇರಿಸಿ ಎರಡೂ ಫರ್ಟಿಲೈಸರ್ನ ಕಾಳುಗಳ ರೂಪದಲ್ಲಿ ಬುಡದ ಪಾಟಿನ ಮಣ್ಣಿಗೆ ಸೇರಿಸಿ ಕೊಡ್ಬೋದು. ಇಲ್ಲ ಅದನ್ನು ಕೂಡ 1 ಲೀಟರ್ ನೀರಿಗೆ 1 ಸ್ಪೂನ್ ಫರ್ಟಿಲೈಸರ್ನ ಆ್ಯಡ್ ಮಾಡಿ ನೀವು ಗಿಡಕ್ಕೆ ಕೊಡೋದ್ರಿಂದ ಗಿಡದಲ್ಲಿ ಒಳ್ಳೆಯ ಗ್ರೋತನ್ನು ನೀವು ನೋಡ್ಬೋದು. ಗಿಡದ ಗ್ರೋತು ಅಂದರೆ ಸ್ಟೆಮ್ ಇರ್ಬೋದು, ರೂಟ್ ಇರ್ಬೋದು, ಎಲೆಗಳಿರ್ಬೋದು, ಹೂವಿರ್ಬೋದು, ಹೀಗೆ ಸರ್ವತೋಮುಖವಾದಂತಹ ಗ್ರೋತನ್ನು ನೀವು ನೋಡೋದಕ್ಕೆ ಅನುಕೂಲ ಆಗುತ್ತೆ. ಯಾರಿಗಾದರೂ ಇಷ್ಟ ಇದ್ದಂಥವರು ಈ ರೀತಿ ಫರ್ಟಿಲೈಸರ್ಗಳನ್ನ ಕೊಡಿ. ಆಗ ನಿಮಗೆ ಗೊತ್ತಾಗುತ್ತೆ ಗಿಡದಲ್ಲಿ ಎಷ್ಟು ಗ್ರೋತನ್ನು ನೀವು ನೋಡ್ತಾ ಇದ್ದೀರಾ ಅಂತ. ನೀವೇ ಅನ್ಕೋತೀರಾ ಈ ಫರ್ಟಿಲೈಸರ್ನ ಬಳಸೋದು ಕಲ್ತದ್ದು ಒಳ್ಳೆಯದಾಯಿತು, ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಿದೆ ಅಂತ ನಿಮಗೆ ಅನಿಸುತ್ತೆ. ಅಂತಹ ಫಲಿತಾಂಶವನ್ನು ಈ ಫರ್ಟಿಲೈಸರ್ ಬಳಸೋದ್ರಿಂದ ನಾವು ಕಾಣ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಏನಾದರೂ ಇದೆ ಅನಿಸಿದರೆ ಬೇರೆಯವ್ರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.